ಹಾಯ್ ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಹಾಸ್ಯ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಮೀನಾ ಒಂದು ಕವರ್ ಹಿಡ್ಕೊಂಡು ಬಂದು ಆ ಅಜ್ಜ ಕೊಟ್ಟಿರ್ತಾರಲ್ಲ ಅದನ್ನು ಓಪನ್ ಮಾಡ್ತಾಳೆ. ಇದರಲ್ಲಿ ಏನಿದೆ ಅಂಥೇಳಿ, ಫೋನ್ ಇದೆ ಅಂತ ಹೇಳ್ತಾಳೆ. ಆವಾಗ ಫೋನ್ ಅದು ಸೂರ್ಯಂದೇ ಆಗಿರುತ್ತೆ. ಹಾಗಾಗಿ ರೀ ಇದು ಫೋನ್ ನಿಮ್ಮದೇ ಅಂಥೇಳಿ ಕರೆದ್ಬಿಟ್ಟು ಹೇಳ್ತಾಳೆ. ಹೌದು ಮೀನಾ, ಇದು ನನ್ನದೇ ಫೋನು ಅಂತೇಳಿ. ಆವಾಗ ಅವನು ಸೂರ್ಯ ಕೂಡ ಅಪ್ಪಯ್ಯ ನನ್ನ ಫೋನ್ ಸಿಕ್ಬಿಡ್ತು ಅಂಥೇಳಿ ಹೇಳ್ತಾನೆ. ಯಾವುದೋ ಮತ್ತೆ ಕಳ್ಕೊಂಡೆ? ಇಲ್ಲ ಅಪ್ಪಯ್ಯ, ಮೊದಲಿಗೆ ಕಳೆದೋಗಿತ್ತಲ್ಲ ಆ ಫೋನ್ ಸಿಕ್ತಿದ್ದು ಅಂಥೇಳಿ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ರೋಹಿಣಿ, ಪೂಜಾ ಯಾವುದೋ ಲಾರಿಯಲ್ಲಿ ಹೋಗಿ ಒಕ್ಕಟ್ಟಿದ್ದೀನಿ, ಅದು ಯಾವುದೋ ರಾಜ್ಯಕ್ಕೆ ಹೋಗಿದೆ ಅಂತ ಹೇಳಿದ್ಲಲ್ಲ, ಹಾಗಾದರೆ ಸೂರ್ಯನ ಕೈಗೆ ಹೇಗೆ ಸಿಕ್ತು ಅಂಥೇಳಿ ಗಾಬರಿಯಿಂದ ಪೂಜಾನ ಮನೆಗೆ ಹೋಗ್ತಾಳೆ. ಆಗ ಪೂಜಾನ ಹತ್ರ ಕೇಳ್ತಾಳೆ, ಸೂರ್ಯನ ಫೋನ್ ಏನೇ ಮಾಡಿದೆ ಅಂತೇಳಿ. ಎಲ್ಲೋ ಅದು ಮಾರ್ಕೆಟಲ್ಲಿ ನಿಂತಿರೋ ಒಂದು ಲಾರಿಗೆ ಹಾಕಿದ್ದೀನಿ ಕಣೆ, ಅದು ಯಾವುದಾದ್ರೂ ಬೇರೆ ರಾಜ್ಯಕ್ಕೆ ಹೋಗಿರುತ್ತೆ ಅಂಥೇಳಿ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ, ಯಾವುದು ಕೇರಳಕ್ಕೆ ಹೋಯ್ತು, ಯಾವ ರಾಜ್ಯಕ್ಕೆ ಹೋಯ್ತು ಅಂತ ಹೇಳಿ ಕೇಳ್ತಿರ್ತಾಳೆ. ಯಾವ ರಾಜ್ಯಕ್ಕೆ ಹೋಯ್ತು ನನಗೇನೆ ಗೊತ್ತು, ಒಂದು ಲಾರಿಯಲ್ಲಿ ಹಾಕಿದ್ದೀನಿ, ಸಾಕು ಸುಮ್ಮನೆ ರೀ, ಎಷ್ಟೇ ಸುಳ್ಳು ಹೇಳ್ತೀಯಾ ಅಂಥೇಳಿ ಹೇಳ್ತಾಳೆ ರೋಹಿಣಿ. ಯಾಕೆ ಇಲ್ಲ ಕಣೆ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಲಾರಿ ಅಂಥೇಳಿ ಹೇಳ್ತಿರ್ತಾಳೆ. ಮತ್ತು ರೋಹಿಣಿ ಕೋಪದಿಂದ ಬೈದು ಸುಮ್ಮನಾಗ್ತಾಳೆ. ನಾನು ಯಾರನ್ನೂ ನಂಬಿದ್ದಿಲ್ಲ ಕಣೆ, ನಿನ್ನನ್ನು ನಂಬಿ ನನ್ನ ಫ್ರೆಂಡ್ ನೋಡ್ಕೊಳ್ತಾಳೆ ಬಿಡು ಅಂಥೇಳಿ ಸುಮ್ಮನೆ ಆಗಿದ್ದೆ. ನೀ ಎಲ್ಲ ಹಾಳು ಮಾಡಿಬಿಟ್ಟೆ, ಅದು ನನ್ನ ಜೀವನದ ಪ್ರಶ್ನೆ ಕಣೆ, ಅದೇನಾದರೂ ಸೂರ್ಯನಿಗೆ ಗೊತ್ತಾತಂದರೆ ನನ್ನ ಜನ್ಮ ಜಾಲಾಡಿಬಿಡ್ತಾನೆ ಅಂಥೇಳಿ ರೋಹಿಣಿ ತುಂಬಾ ಕೂಗಾಡ್ತಾ ಇರ್ತಾಳೆ. ಆಗ ಪೂಜಾ, ಇಲ್ಲ ಕಣೆ, ನಾನೇನು ಮಾಡಿಲ್ಲ, ನಿನಗೆ ಒಳ್ಳೇದಾಗಲಿ ಅಂತ ಹೇಳಿಲ್ಲ, ನೀನು ಸಿಟ್ಟು ಮಾಡ್ಕೊತೀಯ ಅಂಥೇಳಿ ಹೇಳಿಲ್ಲ ಕಣೆ ಅಷ್ಟೇ. ನೀ ಇಷ್ಟು ದೊಡ್ಡ ಸುಳ್ಳು ಹೇಳ್ತೀಯ ಅಂತ ನಂಗೆ ಗೊತ್ತಿದ್ದಿಲ್ಲ ಕಣೆ, ನೀ ಎಷ್ಟು ಮೋಸ ಮಾಡಿದೆ ನನಗೆ ಅಂಥೇಳಿ ರೋಹಿಣಿ ಪೂಜಾನ ಬೈತಾ ಇರ್ತಾಳೆ. ಆಗ ಪೂಜಾ, ಹಾಂ ಹೌದು, ನೀನೇನು ತಪ್ಪು ಮಾಡಿಲ್ಲ ನೋಡು, ತೀರ್ಸೋಕ್ಕಾಗಲಾರ್ದಷ್ಟು ಪಾಪನ ನೀನು ಮಾಡಿದೆ, ಅದನ್ನೆಲ್ಲ ನನಗೆ ತಲೆ ಕಟ್ಟಿ ನನಗೆ ಬೈಬೇಡ ನೀನು ಅಂಥೇಳಿ ಪೂಜಾ ಹೇಳ್ತಾಳೆ. ಹಾಗಾದರೆ ನೀನು ಏನು ಮಾಡೋದಿಲ್ವಾ ಅಂತ ಹೇಳ್ತಾಳೆ ರೋಹಿಣಿ. ಪೂಜಾ, ನಿನಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನನಗಿದು ಆಗಬೇಕಾದಿದ್ದೆ ಕಣೆ ಅಂಥೇಳಿ ಬೈತಾಳೆ. ನೀನು ಎಷ್ಟು ಇದೆಯಾ ಕಣೆ, ಎಲ್ಲನೂ ನೀನು ನೋಡ್ಕೊತೀಯ ಅಂಥೇಳಿ ಸುಮ್ಮನೆ ಆಗಿದ್ದೆ ನಾನು, ನೀನು ನನ್ನ ತಲೆಗೆ ಕಟ್ಬಿಟ್ಟಿಯಲ್ಲೇ ಪೂಜಾ ಅಂಥೇಳಿ ಹೇಳ್ತಾಳೆ. ಹೌದಮ್ಮ ಹೌದು, ನೀನು ಯಾವ ತಪ್ಪು ಮಾಡಿಲ್ಲ, ಗಂಡ ಅತ್ತೆ ಮಾವಂಗೆ ಸುಳ್ಳು ಹೇಳಿ ಜೀವನ ನಡೆಸ್ತಾ ಇದೀಯ, ಆ ಥರ ಏನು ನಾನೇನು ಮಾಡಿಲ್ಲಲ್ಲ ನಿನಗೆ ಮೋಸ, ಬರೀ ಒಂದು ಸುಳ್ಳು ಹೇಳಿದೆ ಅಷ್ಟೇ, ಅದು ನಿನಗೆ ಬೇಜಾರಾಗಬಾರ್ದು ಅಂಥೇಳಿ ಪೂಜಾ ಹೇಳ್ತಿರ್ತಾಳೆ. ಅವಾಗ ರೋಹಿಣಿ, ಎಷ್ಟೊಂದು ಮಾತಾಡ್ತೀಯ ನೀನು, ನನಗೆ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡಿಲ್ಲ ಪೂಜಾ ಅಂತ ಹೇಳ್ತಾಳೆ. ಈಗ ತಿಳ್ಕೊಂಡಿದೆಯಲ್ಲ, ನಾನು ನಿನ್ನ ಕಡೆಯಿಂದ ಇನ್ನು ಮಾತಾಡೋದಿಲ್ಲ, ನೀನಿಂತ್ರ ಹೊರಡಮ್ಮ ಅಂತ ಹೇಳ್ತಾಳೆ. ಆಯಿತು ಕಣೆ, ನಾನೇನು ಇಲ್ಲೇ ಇರೋದಕ್ಕೆ ಬಂದಿಲ್ಲ ಅಂಥೇಳಿ ರೋಹಿಣಿ ಹೇಳ್ತಾಳೆ. ಆಯಿತು ಹೊರಡಮ್ಮ ಈಗ ಅಂಥೇಳಿ, ನಿನ್ನ ಸವಾಸನೆ ಬೇಡ ನನಗೆ ಅಂಥೇಳಿ ಪೂಜಾ ಹೇಳ್ಬಿಡ್ತಾಳೆ. ಅಲ್ಲಿಂದ ರೋಹಿಣಿ ಹೋಗ್ತಾಳೆ. ಈಗ ಮೀನಾ ಮತ್ತು ಸೂರ್ಯ ಹೇಳ್ತಾರೆ, ಇದು ಕಾಗೆ ಸುಬ್ಬಂದು ಕೆಲಸ ಆಗಿರಲ್ಲ ಅಂಥೇಳಿ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಇಲ್ಲ ಅದು ಅವನದೇ ಕೆಲಸ, ಅವನೇ ಫೋನ್ ತೊಗೊಂಡಿದ್ದಾನೆ ಅಂದರೆ ಅವನೇ ವಿಡಿಯೋ ಇದನ್ನು ಮಾಡಿರ್ತಾನೆ ಅಂತ ಹೇಳಿದರೆ. ಅಲ್ಲಿಗೆ ಮತ್ತೆ ಮಂಜನಿಗೆ ಫೋನ್ ಹಚ್ಚಿ, ಸೂರ್ಯ ನೀನು ವಿಚಾರಿಸೋಕ್ಕೆ ಹೇಳಿದ್ನೆಲ್ಲ ವಿಚಾರಿಸಿದೀಯಾ ಮಂಜ ಅಂಥೇಳಿ ಸೂರ್ಯ ಕೇಳ್ತಾನೆ ಅವನ ಗೆಳೆಯನಿಗೆ. ನನ್ನ ಗೆಳೆಯ ಏನು ವಿಚಾರಿಸಿದ್ದಾನೆ, ಆದರೆ ಸ್ವಲ್ಪದರಲ್ಲೇ ಮಿಸ್ ಆಯಿತು ಬಾವ, ಆದರೆ ಕಾಗೆ ಸುಬ್ಬ ಈ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಮಂಜ ಹೇಳ್ತಾನೆ. ಹಾಗೆ ಮೀನಾ ಇದೇ ನೆಪ ಹಿಡ್ಕೊಂಡು ಮತ್ತೆ ಕಾಗೆ ಸುಬ್ಬನ ಹತ್ರ, ಸ್ನೇಹಿತರ ಹತ್ರ, ನೀನು ಆಗಬೇಡ, ದೂರ ಇರು ಅಂಥೇಳಿ ಹೇಳ್ತಾಳೆ. ಆಯಿತು ಬಿಡ ಅಕ್ಕ ಅಂತ ಹೇಳ್ತಾರೆ. ಆಗ ಫೋನ್ ಕಟ್ ಮಾಡಿ ಸೂರ್ಯ ಹೇಳ್ತಾನೆ, ಇದು ಕಾಗೆ ಸುಬ್ಬನ ಕೆಲಸ ಅಲ್ಲ, ನನಗೆ ಯಾಕೋ ಆ ಪೌಡ್ರಮ್ಮ ಮತ್ತು ಅವಳ ಫ್ರೆಂಡ್ ಯಾರೋ ಇದ್ದಾರಲ್ಲ, ಆಗ ಮೀನಾ ಪೂಜಾ, ಅದೇ ಅವಳದೇ ಕೆಲಸ, ಅವರಿಬ್ಬರದೇ ಕೆಲಸ ಇದು ಇರ್ತದೆ ಅಂಥೇಳಿ ಹೇಳ್ತಾನೆ ಸೂರ್ಯ. ಅವ್ರದ್ದೇ ಕೆಲಸ ಅಂತ ನೀವೇ ಹೇಗ್ರಿ ಹೇಳ್ತೀರಾ ಅಂತ ಹೇಳ್ತಾನೆ. ಆಗ ತಾತ ಏನು ಹೇಳಿದ್ರು ನೋಡು, ಒಂದು ಹೆಣ್ಮಗು ಇಲ್ಲಿ ಬೆಳೆಸ್ಕೊಂಡು ಹೋಯ್ತಪ್ಪ ಅಂತಾರೆ, ಹಾಗಾಗಿ ನಿನ್ನ ಹತ್ರ ಏನಾದರೂ ಪೂಜೆನ ಫೋಟೋ ಇದೆಯಾ ಅಂಥೇಳಿ ಕೇಳ್ತಾನೆ. ಅವಳು ಫೋಟೋ ನನ್ನ ಹತ್ರ ಯಾಕ್ರಿ ಬೇಕು, ಫೋನ್ ಮಾಡಿ ಕೇಳಿದ್ರೆ ಆಯಿತು ಬಿಡಿ ಅಂತ ಹೇಳ್ತಾನೆ. ಅವ್ರಿಗೆ ಫೋನ್ ಮಾಡಿ ಕೇಳಿಬಿಡು, ಅನುಮಾನ ಬರೋಂಗಿಲ್ವಾ ಅಂಥೇಳಿ ಸೂರ್ಯ ಬೈತಿರ್ತಾನೆ. ಈಗ ನಾನೇನು ರೀ ಮಾಡಲಿ ಅಂತ ಹೇಳ್ತಾನೆ. ನೀನು ಪೂಜೆನ ಮನೆಗೆ ಹೋಗಿ ಅವಳದ್ದು ಒಂದು ಫೋಟೋ ತಕ್ಕೊಂಡು ಬಾ ನೀನು, ಅವಾಗ ತಾತನ ಹತ್ರ ತೋರಿಸಿ ಪೌಡ್ರಮ್ಮಂದು ಆ ಪೂಜೆಂದು ಫೋಟೋ ತೋರಿಸಿ ಇದರಲ್ಲಿ ಯಾರು ಅಂತ ಕೇಳ್ಬೋದು ಅಂತ. ಆಯಿತು ಸರಿ ಅಂಥೇಳಿ ಮೀನಾ ಪೂಜಾ ಅವ್ರ ಮನೆಗೆ ಹೋಗ್ತಾಳೆ. ಅವಾಗ ಪೂಜಾ ನಾಚ್ಕೊಂಡು ಕುಂತಿರ್ತಾಳೆ. ಅವನಿಗೆ ಒಂದು ಹುಡುಗ ಹಿಂದೆಯಿಂದ ಫಾಲೋ ಮಾಡ್ತಿರ್ತಾನಲ್ಲ, ಅದೇ ಗುಂಗಿನಲ್ಲಿ ಅವಳು ಪೂಜಾ ಕುಂತಿರ್ತಾಳೆ. ಹಾಗಾಗಿ ಏನ್ರಿ ಇಷ್ಟೊಂದು ನಾಚ್ಕೊತಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಏನಿಲ್ಲ ಬಿಡಿ, ಇದರಲ್ಲೇ ನಾನು ಒಂದು ಫೋಟೋ ತಗೊಳ್ತೀನಿ ತಡ್ರಿ ಅಂಥೇಳಿ ಮೀನಾ ಅಯ್ಯೋ ಬೇಡ ಬಿಡ್ರಿ ಅಂತಂದೇಳಿ ಪೂಜಾ ಹೇಳ್ತಿರ್ತಾರೆ. ಇಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಂತ್ಕೊಳ್ಳಿ ಒಂದು ಫೋಟೋ ತೆಗಿತೀನಿ ಅಂತ ಹೇಳ್ತಾಳೆ. ಅಯ್ಯೋ ಬೇಡ ಅಂತಿರ್ತಾಳೆ. ಆದರೂ ಮೀನಾ ಕೂಡ ಬಿಡದೇ ಇರುತ್ತೆ, ಒಂದು ಫೋಟೋನ ತೆಕ್ಕೊಳ್ತಾಳೆ. ಆ ಫೋಟೋನ ತಗೊಂಡು ಬಂದು ಸೂರ್ಯನಿಗೆ ತೋರಿಸ್ತಾಳೆ. ಹಾಗಾಗಿ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.